ನನಗೋಸ್ಕರ ಚಾಕ್ಲೇಟಾ? ಎಲ್ಲೋ ಗೈಸ್, ಇವತ್ತು ಬಂದ್ಬಿಟ್ಟು ಡೇ 7. ಬೆಳಿಗ್ಗೆ ಎದ್ದು ರೆಡಿಯಾಗಿ ಅಂಗಡಿಗೆ ಹೋಗೋಷ್ಟರಲ್ಲಿ ನಮ್ಮ ಅಮ್ಮ ಅಂದ್ರು, ಬಾ ನನ್ನ ಫ್ರೆಂಡ್ ಮನೆ ಹತ್ರ ಡ್ರಾಪ್ ಬಿಡು ಅಂತ. ಅಲ್ಲಿ ಡ್ರಾಪ್ ಮಾಡಕ್ ಹೋದ್ರೆ ಅಲ್ಲಿ ನೋಡು ನನ್ನ ಬರೀ ಡ್ರಾಪ್ ಮಾಡಕ್ಕೇನೆ ನಂಬರು OTP ಎಲ್ಲ ಅನ್ಬೇಕು ಗೈಸ್. ಈ ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ಹೋಗೋದ್ ಬೇಕಂದ್ರೆ ತಲೆನೋವು. 10 ನಿಮಿಷ ನನಗೆ ಅಲ್ಲಿ ಬರೀ ಡ್ರಾಪ್ ಮಾಡಕ್ಕೇನೆ ಆಗ್ಬಿಟ್ಟಿತ್ತು. ಅದೆಲ್ಲ ಮುಗಿಸ್ಕೊಂಡು ನಮ್ಮ ಅಮ್ಮನ ಕೇಳ್ದೆ ಇಷ್ಟನೇ ಫ್ಲೋರ್ ಅಲ್ಲಿ ಇದಾರೆ ಅಂತ. ಟಾಪ್ ಫ್ಲೋರ್ ಅಂದ್ರು. ಟಾಪ್ ಫ್ಲೋರ್ ಅಂದಿದ ತಕ್ಷಣ ನಂದು ರಿಯಾಕ್ಷನ್ ಈ ತರ ಇತ್ತು ಗೈಸ್. ಅದಾದ್ಮೇಲೆ ಅಂಗಡಿ ಹತ್ರ ಹೊಲ್ಟೆ, ಟೀ ಕುಡಿಯೋ ಅಷ್ಟರಲ್ಲಿ ಅಂಗಡಿ ಓಪನ್ ಮಾಡೋ ಅಷ್ಟರಲ್ಲಿ ನನ್ನ ಫ್ರೆಂಡ್ ಬಂದ ಅಪ್ಪು. ಅವನ ಹತ್ರನು ಸ್ವಲ್ಪ ಹೊತ್ತು ಮಾತಾಡ್ಮೇಲೆ ಅಂಗಡಿ ಓಪನ್ ಮಾಡಿದೆ. ಅಂಗಡಿ ಎಲ್ಲ ಓಪನ್ ಮಾಡಿ ನಾನು ಗೊತ್ತಲ್ಲ ನಾವು ಭಕ್ತ ಶಿವಂದು ಸಾಂಗ್ಸ್ ಕೇಳಿಸ್ಕೊಂಡೆ ಆರಾಮಾಗಿ ಅಂಗಡಿಯಲ್ಲಿ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಪ್ರವೀಣ್ ಬ್ರೋ, ಪ್ರಭು ಬ್ರೋ ಎಲ್ರು ಬಂದ್ರು. ಸ್ವಲ್ಪ ಏನೋ ಶೂಟ್ ಇತ್ತು ಅಂತ ಮಸ್ತಾಗಿ ಶೂಟ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಮಾಡ್ತಿದ್ರಿ. ಎಲ್ಲ ಮುಗಿಸ್ಕೊಂಡು ನಾವ್ ಏನು ಮಾಡೋಣ ಅಂದ್ರೆ ಹೊಟ್ಟೆ ಸಿತೈತಂತ ಮಸ್ತ್ ಆಗಿರೋದು ಜಾಗದಲ್ಲಿ ಹೋಗಿದ್ರಿ ನಾವು. ಫ್ರೆಂಡ್ಲಿ ಬಜೆಟ್, ಬಟ್ ಗೊತ್ತಲ್ಲ ಗೈಸ್, ಹೋಟ್ಲಲ್ಲಿ ಟೇಸ್ಟ್ ಬೇರೆ, ಮತ್ತೆ ಫುಟ್ಪಾತ್ ಅಲ್ಲಿ ಸಿಗೋದು ಊಟ ನೆಕ್ಸ್ಟ್ ಲೆವೆಲ್. ಎಲ್ಲ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ರು ಒಬ್ರ ಮೀಟ್ ಮಾಡಕ್ಕೆ. ಅವರು ಬರ್ತಿದೀನಿ ಅಂತ ಅಂದಿದ್ರು. ನೀವು ನೋಡ್ರಿ ಯಾರಂತ, ಅಂಕಿತಾ ಅವರು ಬಂದಿದ್ರು. ಅದಕ್ಕೆ ಅವ್ರ ಹತ್ರ ಮೀಟ್ ಮಾಡಿಸ್ಕೊಂಡು ಅವ್ರು ನನಗೋಸ್ಕರ ಅಲ್ಲಿಂದ ಹೋಗಿ ಬಿಸ್ಕೆಟ್ ಚಾಕ್ಲೇಟ್ ತಗೊಂಬಂದ್ರು. ಮಸ್ತಾಗಿ ಸ್ವಲ್ಪ ಫನ್ ನಡೀತು. ಅದಕ್ಕೆ ಎಲ್ಲರಿಗೂ ಬಾಯ್ ಅಂಗಡಿಗೆ ಹೋಗ್ಬೇಕು ಅಂತ ಅನ್ಬಿಟ್ಟು ಅಂಕಿತ್ ಅವ್ರಿಗೆ ಬಾಯ್ ಅಂದಿ. ನಾನು ಚೇತನು ಪ್ರಭು ಬ್ರೋ ಮಸ್ತಾಗಿ ಹೊಲ್ಟ್ರೆ ಅಲ್ಲಿಂದ. ಅದಾದ್ಮೇಲೆ ವಾಪಸ್ ಅಂಗಡಿಗೆ ಬಂದೆ. ರಿತೇಶ್ ನೋಡಿ ಗೈಸ್, ಅಂಗಡಿ ಪಕ್ಕದಲ್ಲಿ ಇಟ್ಕೊಂಡು ಇಲ್ಲಿ ಮಾತಾಡ್ಬೋದಿತ್ತು, ಬಟ್ ಅಷ್ಟು ದೂರ ಹೋಗಿ ಅವ್ರ ಅಪ್ಪ ಹತ್ರ ಮಾತಾಡ್ತಿರೋದು. ಅಂಗಡಿ ಎಲ್ಲ ಕ್ಲೋಸ್ ಮಾಡಿ ನಾನು ಯಶುಬ್ರು ಹೋಗಿದ್ರಿ ಶಾಪಿಂಗಿಗೆ. ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಸ್ಟುಡಿಯೋಗೆ ಬಂದ್ರಿ ನಾವು. ಸ್ಟುಡಿಯೋಲ್ಲಿ ಬಂದಿದ ತಕ್ಷಣ ನಾವು ಏನಾದ್ರು ಪಿಜ್ಜಾ ಆರ್ಡರ್ ಮಾಡೋಣ ಅಂತ ಇದ್ರಿ. ಅದಕ್ಕೆಲ್ಲ ಆರ್ಡರ್ ಎಲ್ಲ ಮಾಡಿ ಎಲ್ಲ ತಿಂದಾದ್ಮೇಲೆ ಗೈಸ್, ಎಲ್ಲ ತಿಂದಾದ್ಮೇಲೆ 5 ಗಂಟೆ ಆಗ್ಬಿಟ್ಟಿತ್ತು. ಅದಕ್ಕೆ ವಾಪಸ್ ಮನೆಗೆ ಬಂದೆ. 5 ಗಂಟೆ ಬಂದಿನ ಅಂತ ನಮ್ಮ ಅಮ್ಮ ಚಪ್ಪಲಿ ತಗೊಂಡ್ ರೆಡಿ ಇದ್ದಾರೆ. ಓಕೆ ಗೈಸ್, ಈ ಡೇ ಇಲ್ಲೇನ್ ಮಾಡೋಣ, ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ಬಾಯ್. ಸಬ್ಸ್ಕ್ರೈಬ್ ಮಾಡ್ರಪ್ಪ.